ಇದು ಆಕಾಶರಾಜ ತನ್ನ ಮಗಳಾದ ಪದ್ಮಾವತಿಯನ್ನು ದಾನ ಮಾಡಬೇಕಾದ್ರೆ ಶತಭಾರದ ಕಿರೀಟವನ್ನು ನನ್ನ ತಲೆ ಮೇಲೆ ಹಾಕ್ತಾನೆ. ಆವಾಗ ನನ್ನ ಕಣ್ಣಿನಿಂದ ಆನಂದದ ಜಲ ಬರುತ್ತೆ. ಅದನ್ನು ನೀನು ನೋಡು, ನಿನ್ನ ಪಿಶಾಚಿಯ ಭಾವ ಹೊರಟೋಗುತ್ತೆ ಅಂತ ಭಗವಂತ ಪರಿಹಾರವನ್ನು ಹೇಳ್ತಾನೆ. ದೇವರು ಯಾರಿಗೂ ಶಾಪ ಕೊಡಲ್ಲ. ಆದ್ರಿಂದ ಇದರ ತಾತ್ಪರ್ಯಾರ್ಥ ಏನು ಅಂದರೆ, ತನ್ನ ಭಕ್ತರು 1000 ಅಪರಾಧ ಮಾಡಿದ್ರು ಅದನ್ನು ಕ್ಷಮಿಸ್ತಾನೆ ಭಗವಂತ ಅನ್ನೋದ್ರಲ್ಲೇ ತಾತ್ಪರ್ಯ. ಅವ್ರು ಎಷ್ಟು ಅಪರಾಧ ಮಾಡಿದ್ರು ಭಕ್ತರಾಗಿರ್ಬೇಕು, ಹರಿಭಕ್ತರಾಗಿರ್ಬೇಕು. ಅವರು ಮನೆಯಲ್ಲಿ ಕುಂತಿಲಿ ಮಾಡ್ತಾರೋ ಮಾಡಲ್ವೋ, ಪೂಜೆ ಮಾಡ್ತಾರೋ ಮಾಡಲ್ವೋ ಪರವಾಗಿಲ್ಲ, ಮೆಟ್ಲು ಬಿಡದಲ್ಲಾದರೂ ಒಂದು ದೇವ್ರ ಮನೆ ಮಾಡಿದಾರಲ್ಲ ಪರವಾಗಿಲ್ಲ, ಒಂದು ತಾಮ್ರದ ಸಂಪುಟದಲ್ಲಿ ಸುದರ್ಶನ ಆದರೂ ಇಟ್ಕೊಂಡಿದ್ದಾರಲ್ಲ, ಅದನ್ನು ಇಟ್ಕೊಳ್ತಾನೆ ಇದ್ದವರಿದ್ದಾರೆ. ಎಲ್ಲ ಕಡೆ ಬಾಬಾನ ಫೋಟೋ ಬಂದು ಕುತ್ಕೊಂಡ್ಬಿಡುತ್ತೆ ಆಯ್ತಾ, ದೇವರ ಫೋಟೋ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ದೇವರ ಹಾಗೆ ಪರವಾಗಿಲ್ಲ ಅಂತ ಅಡ್ಜಸ್ಟ್ಮೆಂಟ್ ದೇವರು ಅಂದರೆ ವಿಷ್ಣು ಮಾತ್ರ. ಗಣಪತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಅದಕ್ಕೆ ಅವನಿಗೆ ಸಿಕ್ಕಾಪಟ್ಟೆ. ಈಗಂತೂ ಕಲಿಯುಗದಲ್ಲಿ DJ ಗಣಪತಿ ಅವನು, ಅದೆಲ್ಲ ಇಲ್ಲ ಅಂದರೆ ಅವ್ನು ಗಣಪತಿ ಬರೋದೇ ಇಲ್ಲ. ಅವನು 21 ಕಡುಬು ಗಣಪತಿ ಎಲ್ಲ ಕ್ರಮ ಪ್ರಕಾರ ಆಗಬೇಕು. ಆದರೆ ದೇವರ ಹಾಗಲ್ಲ, ಏನಿರಲಿ ಏನಿಲ್ದೇನೆ ಇರಲಿ, ಒಂದು ನೀರು ಹಾಕಿದ್ರು ಸಾಕು, ದೇವರ ತಲೆ ಮೇಲೆ ಒಂದು ನೀರು ಹಾಕಿದ್ರು ಸಾಕು, ಪ್ರಸನ್ನನಾಗ್ತಾನೆ ಭಗವಂತ. ಯಾರಿಗೂ ಶಾಪ ಕೊಡಲ್ಲ. ಇಷ್ಟು ಕರುಣಾರೂಪ ಭಗವಂತನ. ಇದೇ ಥರ ಭಗವಂತ ನೋಡಿ, ಕೃಷ್ಣಾವತಾರದಲ್ಲಿ ಈ ವೆಂಕಟೇಶ ಬೇರೆ ಇಲ್ಲ, ಶ್ರೀನಿವಾಸ ಬೇರೆ ಇಲ್ಲ, ಕೃಷ್ಣ ಬೇರೆ ಇಲ್ಲ. ಎಷ್ಟು ಜನ ಗೋಪಿಕಾ ಸ್ತ್ರೀಯರು, ಅವರಿಗೇನು ಮಂತ್ರ ಗೊತ್ತಿಲ್ಲ, ಅವರಿಗೆ ರಥ ಇಲ್ಲ, ಬ್ರಹ್ಮಸೂತ್ರ ಓದಿಲ್ಲ, ಅವರಿಗೆ ಗುರುಕುಲ ವಾಸ ಇಲ್ಲ. ಈಗ ಹೊಸದಾಗಿ ಕಲಿಯುಗದಲ್ಲಿ ಶುರು ಮಾಡಿದೀವಿ ನಾವು. ಅವ್ರಿಗೆ ಯಾರಿಗೂ ಗುರುಕುಲ ವಾಸ ಇಲ್ಲ. ಆದರೆ ಹೃದಯದಲ್ಲಿ ಭಗವಂತನ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ಅವರಿಗೆ ಭಗವಂತ ಒಲಿದು ಬಂತು. ಅವರ ಭಾವಕ್ಕೆ ದೇವರು ಒಲಿತಾನೆ. ಗೋಪಿಕಾಸ್ತ್ರೀಯರ ಬಳಿ ಏನಿತ್ತು ಹೇಳಿ? ಏನೂ ಇರಲಿಲ್ಲ ಅವರ ಬಳಿ. ವೇದಾಧ್ಯಯನ ಇಲ್ಲ, ಗುರುಕುಲ ಇಲ್ಲ, ಸಂಸ್ಕಾರ ಇಲ್ಲ, ಯಜ್ಞಯಾಗಗಳು ಗೊತ್ತಿಲ್ಲ, ವೇದಮಂತ್ರ ಹೇಳಿ ಗೊತ್ತಿಲ್ಲ. ಆದರೆ ಕೃಷ್ಣನ ಬಗ್ಗೆ ಅಪಾರವಾದ ಪ್ರೇಮ ಇತ್ತು. ಅವರ ಸಂವಾದ, ಅವರಿಗೆ ಇಟ್ಟಿರುವ ಆ ಪ್ರೀತಿಯ ಆ ಭಾವನೆಗಳಿಗೆ ಭಗವಂತ ಒಲಿದು ಬಂದ ಅಂತ ರುಕ್ಮಿಣೀ ಶಮಿಟದಲ್ಲಿ ಗುರುರಾಜರು ತುಂಬ ಚಮತ್ಕಾರವಾಗಿ ವರ್ಣನೆ ಮಾಡಿದ್ದಾರೆ. ಅಂದರೆ ಸ್ತ್ರೀಯರಿಗೂ ಒಲಿತಾನೆ ಭಗವಂತ ಅನ್ನುವುದು ಸಾಮಾನ್ಯ ಶೋಚರು ಅಂತ. ಸ್ತ್ರೀಯರು ಅಂದರೆ ಅವರು ನಗಣ್ಯರು ಅಂತ ಹೇಳುವ ಒಂದು ಸಮಾಜ ಇದ್ದಾಗ ಕೃಷ್ಣಾವತಾರದಲ್ಲಿ ಬಂದು ಭಗವಂತ ಒಬ್ಬ ಗೋಪಾಲಕನಿಗೂ ಅನುಗ್ರಹ ಮಾಡಿದ, ಒಬ್ಬ ಚೋಳರಾಜನಿಗೂ ಅನುಗ್ರಹ ಮಾಡಿದ, ಅತ್ಯಂತ ಅನ್ಯಾಯ ಮಾಡಿದ ಆ ಮಾನವ ಬ್ರಾಹ್ಮಣ ಅವನನ್ನು ಆಕಾಶರಾಜನನ್ನಾಗಿ ಮಾಡಿ ಅವನ ಮನೆಯಲ್ಲಿ ತನ್ನ ಪದ್ಮಾವತಿಯನ್ನು ಸೃಷ್ಟಿ ಮಾಡಿ ಅವಳನ್ನು ಸ್ವೀಕಾರ ಮಾಡಿದ. ಎಷ್ಟು ಕರುಣಾರೂಪ ಅಂತ ವರ್ಣನೆ ಮಾಡಿದ್ದಾರೆ. ಆ ದೇವರ ಕಾರುಣ್ಯವನ್ನು ಮತ್ತೆ ಮತ್ತೆ ಮನನ ಮಾಡಬೇಕು ಅಂದರೆ ಆ ವಾದಿರಾಜರ ರುಕ್ಮಿಣೀ ಶಮಿಟದ ಸಂವಾದಗಳನ್ನು ಕೇಳಿಸಿಕೊಳ್ಬೇಕು. ನಮ್ಮ ಮಕ್ಕಳು ಅಂತಹ ಒಂದು ಸಂವಾದ ಮಾಡ್ತಾರೆ. ಅದರ ಜೊತೆಗೆ ದೇವರ ಆ ಕಾರುಣ್ಯವನ್ನು ಕೂಡ ಎಂದು ಕಾಂಪೆನು ನಿನ್ನ ಅಂತ ಭಗವಂತನ ಆ ಕಾರುಣ್ಯವನ್ನು ಅನುಭವಿಸಬೇಕು. ಅದಕ್ಕೆ ಸಂವಾದಿಯಾಗಿ ನಿಲ್ಲುವಂತಹ ವಾದಿರಾಜರ ಅನೇಕ ಮಾತುಗಳನ್ನು ಗಟ್ಟಿಯಾಗಿ ಹೇಳಬೇಕು. ನೀವೆಲ್ಲ ಕೂತ್ಕೊಂಡು, ಎಲ್ಲರಿಗೂ ಮೈಕ್ ಸಿಗಲ್ಲ, 8 ಜನ ಇದ್ದೀರಿ, ಗಟ್ಟಿ ಹೇಳಬೇಕು, ಅವರಿಗೆಲ್ಲ ಕೇಳೋ ಹಾಗೆ. ಎಲ್ಲ ಹತ್ರ ಕೂತು ಹಾಡ ಗಟ್ಟಿ ಹೇಳು. ಕೃಷ್ಣ, ನೀನು ಮನುಷ್ಯರಾದ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದಿ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೀನೊಂದು ಕೆಲಸ ಮಾಡು, ನಮ್ಮ ಹೃದಯನ ಬಿಟ್ಟು ಹೋಗ್ಬಿಡು. ಓದ್ಸತಿ ಹಾಗಿದ್ರೆ ಕೃಷ್ಣ ಕಾಣಿಸದೇ ಇದ್ರೆ ಮರಣನೇ ಇಷ್ಟ ಆಗುತ್ತೆ ಅಂದ್ಯಾ? ಹೌದು. ಪ್ರಿಯ ಪುರುಷನ ವಿರಹಕ್ಕಿಂತ ಸಾವೇ ಉತ್ತಮ. ಓ, ಅರ್ಥವಾಯಿತು. ಕೃಷ್ಣನ ದಯೆಗೆ ಪಾತ್ರರಾಗದೆ ಬದುಕುವುದಕ್ಕಿಂತ ಸಾಯುವುದೇ ಒಳ್ಳೆಯದನ್ನು ಹೇಳುತ್ತಿರುವೆ ಅಲ್ಲ? ಸರಿಯಾದ ಮಾತು. ಕೃಷ್ಣ ನಮ್ಮನ್ನು ಬಿಟ್ಟು ಹೋಗಿಯಾಗ ಒಂದೇ ದಿನವಾಗಿದೆ. ಇಷ್ಟರಲ್ಲಿ 70 kg ಅಂತ ನಿನ್ನದು 20 kg ಅಂತ ಇದೆ. ಸೊರಗಿ ಹೋಗಿದೆ. ಕಷ್ಟವನ್ನು ಸಹಿಸಲಾಗದ ನಿನ್ನನ್ನು ಕೃಷ್ಣ ಬೇಕೆಂದೇ ಬಿಟ್ಟು ಹೋಗಿದ್ದಾನೆ. ಇಲ್ಲ ಇಲ್ಲ, ನಾನು ಕೃಷ್ಣನ ವಿರಹದಿಂದ ಸೊರಗಿದಲ್ಲ. ನಾನು ಸೊರಗಿ ಹೋಗಲು ಕೃಷ್ಣ ಕಾರಣ ಅಲ್ಲ. ಕೃಷ್ಣನ ವಿರಹ ಎಂಬ ಬೆಂಕಿಯು ನನ್ನನ್ನು ಸುಟ್ಟು ಸೊರಗಿದಂತೆ ಮಾಡಿದೆ ಅಷ್ಟೇ. ಕೃಷ್ಣ ಒಬ್ಬ ಮೋಸಗಾರ. ಅವನ ಬಳಿ ನಾವು ಬೇಡಿಕೊಳ್ಳುವುದು ಬೇಡ, ಹೋಗುವುದು ಬೇಡ. ಹೌದು ಹೌದು, ನೀನು ಹೇಳಿದ್ದೆ ಸರಿ. ಆದರೆ ಏನು ಮಾಡೋದು? ನಾನು ಕೋಗಿಲೆ ಧ್ವನಿಯನ್ನು ಕೇಳಿದಾಗ, ಗಿಣಿಗಳನ್ನು ಕೇಳಿದಾಗ, ದುಂಬಿಗಳನ್ನು ಧ್ವನಿ ಕೇಳಿದಾಗ, ಚಂದ್ರರನ್ನು ನೋಡಿದಾಗ ಯಾವಾಗಲೂ ನನಗೆ ಕೃಷ್ಣನ ಸ್ಮರಣೆಯೇ ಬರುತ್ತೆ. ಕೃಷ್ಣ ಬೇಕು ಬೇಕು ಎಂಬ ಆಸೆ ಹುಟ್ಟುತ್ತೆ. ಏನು ಮಾಡೋದು? ಸಖಿ, ಇದು ಮೋಸ. ನಮ್ಮೆಲ್ಲರ ನಡುವೆ ನೀನೇ ಅತ್ಯಂತ ಸುಂದರಳಾಗಿರುವೆ. ಸೌಂದರ್ಯದ ಗಣಿಯಾದ ನಿನ್ನ
ಹೋದಾ? ಇಲ್ಲ ಇಲ್ಲ, ಕೃಷ್ಣ ಬಿಟ್ಟು ಹೋಗಿಲ್ಲ. ಕೃಷ್ಣನ ಜೊತೆ ಇರಲು ಬೇಕಾದ ಪುಣ್ಯ ಬಿಟ್ಟು ಹೋಗಿದೆ. ಹೋ ಹೋ, ಹಾಗಾದರೆ ಕೃಷ್ಣನನ್ನು ಹುಡುಕುತ್ತಿದ್ದೀಯಾ? ಅಯ್ಯೋ ಸಖಿಯರೇ, ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಹೆಣ್ಮಕ್ಕಳ ಮನಸ್ಸು ದುರ್ಬಲವಾದರೆ ಪುರುಷರು ಬೇಗ ವಶ ಮಾಡಿಕೊಂಡು ಆಟ ಆಡಿಸ್ತಾರೆ. ಕೃಷ್ಣನು ಹೀಗೆ. ಸಖಿ, ನಾವೇನ್ ಮಾಡ್ಬೇಕು? ನಾವು ಕೂತಲ್ಲೇ ಕೂತಿದ್ದೀವಿ, ಆದ್ರೆ ನಮ್ಮ ಅನುರಾಗದ ಮನಸ್ಸು ಕೃಷ್ಣನ ಹಿಂದೆ ಓಡಿ ಹೋಗ್ತಾ ಇದೆ. ಅದನ್ನ ಸ್ಥಿರಗೊಳಿಸಲು ಹೇಗೆ ಸಾಧ್ಯ? ನಮ್ಮ ಪರಿಸ್ಥಿತಿ ಹದಗೆಟ್ಟಿದೆ. ಚತುರ್ಮುಖ ಬ್ರಹ್ಮ ಕೃಷ್ಣನ ವಶನಾಗಿದ್ದಾನೆ. ರಾತ್ರಿಯ ಕಾಲದಲ್ಲಿ ಗೋಪಿಯರು ಮಲಗಿದರೆ ಸ್ವಪ್ನದಲ್ಲಿ ಕೃಷ್ಣನನ್ನು ನೋಡಿಬಿಡುತ್ತಾರೆಂದು ನಿದ್ರೆಯನ್ನೂ ಕೊಡುತ್ತಿಲ್ಲ, ಮೂರ್ಛೆಯೂ ಬರುತ್ತಿಲ್ಲ. ಏನು ಮಾಡಲಿ? ಸಖಿ, ಕೃಷ್ಣನನ್ನು ನೋಡಿದ ತಕ್ಷಣ ಕೃಷ್ಣ ಬೇಕೆಂದರೆ ಹೇಗೆ ಬರುತ್ತಾನೆ? ಅವನ ಕಥೆಗಳನ್ನು ಕೇಳುತ್ತಿರಬೇಕು, ಅವನಿಗೆ ಇಷ್ಟವಾಗುವಂಥ ಸಂಕಲ್ಪಗಳನ್ನು ಮಾಡುತ್ತಿರಬೇಕು. ಯಾವುದನ್ನು ಮಾಡದೆ ಕೃಷ್ಣನ ಸೌಂದರ್ಯಕ್ಕೆ ವಶನಾಗಿ ಕೃಷ್ಣ ಬೇಕೆಂದಾಗ ಸಿಗಲು ಅವನೇನು ಅಂಗಡಿಯಿಂದ ಮಾರಾಟದ ವಸ್ತುವೇ? ಆದರೆ ಕೃಷ್ಣನನ್ನು ನೋಡಲು ಬದುಕು ಇಚ್ಛೆಯೇ ಇಲ್ಲ. ಹಾಗಾದರೆ ಸತ್ತು ಹೋಗು. ಸತ್ತು ಹೋಗುತ್ತಿದ್ದೆ, ಆದರೆ ಕೃಷ್ಣನು ನನ್ನ ಹಿಂದಿನಿಂದ ಆಲೋಚಿಸಿಕೊಂಡು ಅವನ ಉಗುರಿನ ಚಿಹ್ನೆಗಳು ನನ್ನ ಮೈ ಮೇಲಿದೆ. ನಾನು ಸತ್ತು ಹೋದರೆ ಅವುಗಳು ನಾಶವಾಗುತ್ತದೆ. ಆದ್ದರಿಂದ ಸತ್ತು ಹೋಗಲು ಆಗುತ್ತಿಲ್ಲ. ಅಯ್ಯೋ ವಿಧಿಯೇ, ನನ್ನನ್ನು ಏನು ಮಾಡಿತು? ಅಯ್ಯೋ ಗೋಪಿಯರೇ, ಈ ನಿಮ್ಮ ಪಾಳು ಹೊರಟೆಯನ್ನು ನಿಲ್ಲಿಸಿ. ಎಲ್ಲರೂ ಸೇರಿ ಆ ಕೃಷ್ಣನನ್ನು ಸ್ತೋತ್ರ ಮಾಡೋಣ. ಸಂಘೆ ಶಕ್ತಿ ಕಲೌಯುಗೆ ಅಂತ. ಅಂದ್ರೆ ಈ ಕಲಿಯುಗದಲ್ಲಿ 10,000 ಜನ ಸೇರಿ ಆ ಭಗವಂತನನ್ನ ಧ್ಯಾನ ಮಾಡಿದ್ರೆ ಅವನು ಬಂದೇ ಬರ್ತಾನೆ. ಆ ಕೃಷ್ಣ ಬರೋವರೆಗೂ ನಾವು ಈ ಸ್ತೋತ್ರವನ್ನು ನಿಲ್ಲಿಸೋದೇ ಬೇಡ, ಅವನ ಹಾಡುಗಳನ್ನು ಹಾಡೋಣ. ಓ, ಒಳ್ಳೆ ಉಪಾಯ. ಇನ್ನೇಕೆ ತಡ? ಎಲ್ಲರೂ ತಾಳ ತಟ್ಟಿ ಗೆಜ್ಜೆಯನ್ನು ಕಟ್ಟಿ ಕೃಷ್ಣನನ್ನು ಮುಟ್ಟೋಣ. ಎಂದು ಕಾಂಬೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನ ಎಂದು ಕಾಂಬೆನೆ ನಂದ ಶ್ರೀ ಗೋವಿಂದನ ಜಯ ಸೂತನ ವಿಶ್ವಪಾಲನ ಪುರಗಮರ ಪರ್ಯಂತನ ಜಯ ಸೂತನ ವಿಶ್ವಪಾಲನ ಪುರಗಮರ ಪರ್ಯಂತನ ಜಗನೆ ಜಗದ ವದನ ಎಂದು ಕಾಂಬೆನೆ ನಂದ ಶ್ರೀ ಗೋವಿಂದನ ಬಾಲುದಲ್ಲಿ ನವನೀತ ತೋರಣ ಬಾಲಕೃಷ್ಣ ಬಾಲುದಲ್ಲಿ ನವನೀತ ತೋರಣ ಬಾಲಕೃಷ್ಣ ಗೋಪಾಲನ ಶೀಲ ಬೆರಡಲಿ ಮಾಡಿ ಗೋಕುಲ ಪಾಲಿಸುವ ಪರಮಾತ್ಮ ಎಂದು ಕಾಂಬೆನೆ ನಂದ ಶ್ರೀ ಗೋವಿಂದನ ಕಾಮೆಗುಪ್ಪಿ ರಮಣರಂಗನ ಕಾಮಗಾನ ವಿರೋಧನ ಕಾಮೆಗುಪ್ಪಿ ರಮಣರಂಗನ ಕಾಮಗಾನ ವಿರೋಧನ ಹೇಮನಾದ ಮುನಿಗರಾಜಿತ ಎಂದು ಕಾಮೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನ ವಂದನಾಚಲ ಧರಾಯದು ಕುಲಚಂದ್ರ ಗುಣಗಣ ಎಂದು ಕಾಮೆನೆ ನಂದ ಶ್ರೀ ಗೋವಿಂದನ ಸರ್ವೋತ್ತಮನಾದ ಭಗವಂತನನ್ನ ನೋಡುವಂತಹ ಯೋಗ ಆ ಚೋಳರಾಜನ ಪಾಲಿಗೆ ಸರಿಯಾಗಿಲ್ಲ. ದೇವರಿಗೆ ಅಪಚಾರ ಆಯಿತು ಅನ್ನುವ ದೃಷ್ಟಿಯಿಂದ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಶ್ರೀನಿವಾಸ ಹೇಳ್ತಾನೆ, ಅಜ್ಞಾನದಿಂದ ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಇದೆ. ವಿಶೇಷವಾಗಿ ಕನ್ಯಾದಾನದ ಪ್ರಸಂಗದಲ್ಲಿ ಶುಕ್ರವಾರದ ದಿವಸ ಸಾಯಂಕಾಲ ಶತಭಾರದ ಕಿರೀಟವನ್ನು ಆಕಾಶರಾಜ ಸಮರ್ಪಣೆ ಮಾಡ್ತಾನೆ. ನನ್ನ ಕಣ್ಣಿನಿಂದ ಆನಂದ ಅಷ್ಟು ಸುರಿಯುತ್ತೆ. ಆವಾಗ ನಿನ್ನ ಈ ಪಿಶಾಚಿಯ ಜನ್ಮ ಪರಿಹಾರವಾಗಲಿ ಅಂತ ಭಗವಂತ ಉಪಾಯವನ್ನು ಕೂಡ ಹೇಳ್ತಾನೆ. ಆದರೆ ಆ ಭಗವಂತನಿಗೆ ಛೇದ ಭೇದಾದಿಗಳಿಲ್ಲ, ಇದ್ದಂತೆ ನಟನೆ ಮಾಡ್ತಾನೆ ಭಗವಂತ. ಆ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರ ಬಳಿ
ಕೇಳ್ತಾನೆ ಏನು ಮಾಡಬೇಕು ಅಂತ. ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ಆಯುರ್ವೇದ ಶಾಸ್ತ್ರದಲ್ಲಿ ನಿಷ್ಣಾತರು. ಗಾಯಕ್ಕೆ ಏನು ಔಷಧಿ ಅಂತ ಅದಕ್ಕೆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಎಕ್ಕದ ಗಿಡದ ಹತ್ತಿಯನ್ನು ತಂದು ನೆತ್ತಿಗೆ ಹತ್ತಿಯ ಹಾಲಿನಿಂದ ಒತ್ತಿದ್ರೆ ರೋಗ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಎಕ್ಕದ ಗಿಡದ ಹತ್ತಿ, ನೆತ್ತಿಗೆ ಹತ್ತಿಯ ಹಾಲು, ಹತ್ತಿ ಮರ ಉದುಂಬರ ಅಂತ ಕರೀತಾರೆ. ಹತ್ತಿ ಮರ ಉದುಂಬರ ಹಣ್ಣುಗಳು ಬಿಡುತ್ತೆ, ಅದು ಅಂಜೂರ ಹಣ್ಣಿನ ಥರ ಇರುತ್ತೆ. ಅದರ ಹಾಲನ್ನು ತಂದು ನೆತ್ತಿಗೆ ಒತ್ತಿದ್ರೆ ಇದೊಂದು ಆಯುರ್ವೇದ ಚಿಕಿತ್ಸೆ. ದೇವರು ಹೇಳಿದ್ದಾನೆ, ಅಲೋಪತಿ ಮಾತ್ರೆ ವೈಕುಂಠ ಯಾತ್ರೆ, ಹೆಚ್ಚು ಕಾಲ ಬದುಕಲ್ಲ. ಅದಕ್ಕೆ ಆಯುರ್ವೇದಿಯನ್ನು ಅನುಷ್ಠಾನ ಮಾಡಿ. ಅದು ಹೇಗೆ ಅಂದರೆ, ಇದೆಲ್ಲ ಫರ್ಟಿಲೈಸರ್ ಹಾಕಿದರೆ ಕೃಷಿ ಭೂಮಿ ಹಾಳಾಗ್ಬಿಡುತ್ತೆ. ಅದೇ ಇದೆಲ್ಲ ಹೊಸದಾಗಿ ಬಂದಿದೆಯಲ್ಲ, ಗೋಮೂತ್ರ ಸಗಣಿ ಎಲ್ಲ ಹಾಕಿದರೆ ಜೀವಾಮೃತ ಕೊಟ್ಟರೆ ಅದು ಶಕ್ತಿಯುತವಾಗಿರುತ್ತೆ. ಹಾಗೆ ಜೀವಾಮೃತದ ಥರ ಆಯುರ್ವೇದ, ಅಲೋಪತಿ ಥರ ಫರ್ಟಿಲೈಸರ್ ಈ ದೇಹಕ್ಕೆ. ಅದನ್ನು ಹಾಕಬೇಡಿ, ಆಯುರ್ವೇದವನ್ನು ಅನುಷ್ಠಾನ ಮಾಡಿ ಅಂತ ಕಲಿಯುಗದಲ್ಲಿ ಅವತ್ತೇ ಪಾಠ ಮಾಡಿದ್ದಾರೆ. ಗಾಯಕ್ಕೆ ಒಳ್ಳೆಯ ಚಿಕಿತ್ಸೆ ಹತ್ತಿ ಮರದ ರಸ. ಅದನ್ನು ಯಾವುದೋ ಕಾಟನ್ ತರಬಾರ್ದು, ಎಕ್ಕದ ಗಿಡ ಇದೆಯಲ್ಲ ಅರ್ಕ, ಅದರ ಒಂದು ಹತ್ತಿಯಲ್ಲಿ ತಂದು ನೆತ್ತಿಗೆ ಹಚ್ಚಬೇಕು. ಈ ಥರ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಅದು ಎಲ್ಲಿದೆ ಅಂದರೆ ನಾವೇ ಹುಡ್ಕೊಂಡು ಹೋಗಬೇಕು. ಮತ್ತೆ ಯಾವುದೋ ಕೈ ತರಿಸಿದ್ರೆ ಗುಣ ಆಗಲ್ಲ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಹೋಗಿ ಆ ಮರದ ರಸವನ್ನು ತೆಗೆದು ಅದನ್ನು ನೀರೇ ಚಿಕಿತ್ಸೆ ಮಾಡಿಕೊಡಬೇಕು ಅಂತ ಬೃಹಸ್ಪತ್ಯಾಚಾರ್ಯರು ಆ ದೇವರಿಗೆ ಹೇಳಿದರು. ಇದೆಲ್ಲ ನಟನೆ. ಆ ಸಂದರ್ಭದಲ್ಲಿ ಭಗವಂತ ಹುತ್ತದಲ್ಲೇ ವಾಸ ಮಾಡಿದ್ದ. ಪ್ರಾತಃ ಕಾಲದಲ್ಲಿ ಹೋಗೋಣ ಅಂತ ಸಂಕಲ್ಪ ಮಾಡಿದ. ಆ ಒಂದು ವಾಸ ಮಾಡಿದ ಹುತ್ತ ಏನು ಅಂತ ವರ್ಣನೆ ಮಾಡ್ತಾರೆ. ಕೌಸಲ್ಯ ಕೀಟಕ ಗೃಹಂ ತಿಂತ್ರಿಣಿ ದಶದಿಗ್ರತಃ ಗಿರಿರೂಪೋನುಜ ಸಾಕ್ಷಾತ್ ಅಯೋಧ್ಯ ಭೂ ಅತ್ಯಧಿಕ. ಆ ಹುತ್ತವೇ ಕೌಸಲ್ಯ ಅಂತೆ. ಅವನು ವಾಸ ಮಾಡಿದ ಹುತ್ತವೇ ಕೌಸಲ್ಯಾದೇವಿ. ಹುಣಸೆ ಮರವೇ ದಶರಥ ರಾಜ ಅಂತ. ತಮ್ಮನಾದ ಲಕ್ಷ್ಮಣ ಆ ಶೇಷಾಚಲ ಪರ್ವತ, ಆ ವೈಕುಂಠ ಗಿರಿಯೇ ಅಯೋಧ್ಯ ಪಟ್ಟಣ. ಇದು ರಾಮಾವತಾರದ ಅನುಸಂಧಾನ ಮಾಡಿದಂತೆ ದೇವರು. ಅದೇ ಥರನೇ ಕೃಷ್ಣಾವತಾರದ ಅನುಸಂಧಾನವನ್ನು ಮಾಡಿದ್ದಾರೆ. ವಲ್ಮೀಕಂ ದೇವಕಿ ಸಾಕ್ಷಾತ್ ವಸುದೇವೋಥ ತಿಂತ್ರಿಣಿ. ಆ ದೇವಕಿ ದೇವಿ ಇದ್ದಾಳಲ್ಲ, ಅವಳೇ ಹುತ್ತ ಆಗಿದ್ದಾಳೆ. ಇನ್ನು ವಸುದೇವನೇ ಹುಣಸೆ ಮರ ಆಗಿದ್ದಾನೆ. ಬಲರಾಮ ಶೇಷಪರ್ವತ. ವೈಕುಂಠಾಚಲ ಏನಿದೆ ಅದು ಮಥುರಾ ಪಟ್ಟಣ. ಸ್ವಾಮಿ ಪುಷ್ಕರಣಿ ನದಿ ಏನಿದೆ ಅದೇ ಯಮುನಾ ತೀರ್ಥ. ಕೃಷ್ಣಾವತಾರದಲ್ಲಿ ಸ್ವಾಮಿ ಪುಷ್ಕರಣಿಯನ್ನು ಯಮುನಾ ನದಿಯಿಂದ ಸಂಕಲ್ಪ ಮಾಡಬೇಕು. ರಾಮಾವತಾರದಲ್ಲಿ ಸ್ವಾಮಿ ಪುಷ್ಕರಣಿಯನ್ನು ಸರಯೂ ನದಿಯಿಂದ ಸಂಕಲ್ಪ ಮಾಡಬೇಕು. ಆಮೇಲೆ ಯಾದವರೇ ಸಮಸ್ತ ಮೃಗಗಳು, ಪಕ್ಷಿಗಳೇ ಗೋಪಿಕಾಸ್ತ್ರೀಯರು. ಹೀಗೆ ರಾಮಾವತಾರದಿಂದ ಕೃಷ್ಣಾವತಾರದಿಂದ ಭಗವಂತ ಈ ಬೆಟ್ಟದಲ್ಲಿ ಇವತ್ತೂ ಕೂಡ ಸನ್ನಿಹಿತನಾಗಿದ್ದಾನೆ. ವಿರಜಾ ನದಿ ಸುವರ್ಣಮುಖಿ ನದಿ ಅಂತ ಹೇಳಿದ್ದಾರೆ. ಅದನ್ನು ವಿರಜಾ ನದಿ ಅಂತ ಹೇಳಿದ್ದಾರೆ. ಇನ್ನು ಮುಕ್ತ ಬ್ರಹ್ಮಾದಿಗಳೆಲ್ಲ ಪಕ್ಷಿ ರೂಪದಲ್ಲಿ, ಸಿಂಹ ವ್ಯಾಘ್ರ ರೂಪಗಳಲ್ಲಿ ಸಂಚಾರ ಮಾಡ್ತಾರಂತೆ. ಸನತ್ ಕುಮಾರ, ಸನಕ, ಸನಂದನ ಇವರೆಲ್ಲ ಮರ್ಕಟ ರೂಪದಲ್ಲಿದ್ದಾರಂತೆ, ಮಂಗಗಳ ರೂಪದಲ್ಲಿ ಇದ್ದಾರಂತೆ. ಮಾನುಷಂ ದೇಹಮಾಸಾದ್ಯ ಯಪ್ಪು ಮಾನ್ ವೆಂಕಟಾಚಲಂ ಗಂತುಮಿಚ್ಛತಿ ಧರ್ಮಿಷ್ಠ ತೇನ ಸರ್ವಂ ಅನುಷ್ಠಿತಂ. ನಮ್ಮ ಮನೆಯಲ್ಲಿ ಒಂದು ವರ್ಷದಲ್ಲಿ ಮಾಡಬೇಕಾದ ಅನೇಕ ಸತ್ಕರ್ಮಗಳಿದ್ದಾವೆ. ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಮಹಾಪಾಪ ಬರುತ್ತೆ ಅಂತ ಹೇಳಿದ್ದಾರೆ. ನೈಮಿತ್ತಿಕ ಕರ್ಮಗಳು ಅಂದರೆ ಇವಾಗ ಷಣ್ಣವತಿ ಶ್ರಾದ್ದ ಅಂತ ಇದೆ. 96 ಶ್ರಾದ್ದಗಳನ್ನ ಮನೆಯಲ್ಲಿ ಮಾಡಬೇಕಂತ. ನಾವು ಒಂದು ಮಹಾಲಯ ಅಮಾವಾಸ್ಯೆ ಪಿಂಡ ಹಾಕೋದ್ರೊಳಗಡೆ ರಾಯಮಠಕ್ಕೆ ಹೋಗಿರ್ತೀವಿ. ಆದ್ರಿಂದ 96 ಶ್ರಾದ್ದ ಮಾಡಬೇಕು ಮನೆಯಲ್ಲಿ. ಹಬ್ಬ ಹರಿದಿನಗಳನ್ನು ಅನುಷ್ಠಾನ ಮಾಡಬೇಕು. ಪ್ರತಿದಿನ ಕನಿಷ್ಠ 2 ಅತಿಥಿಗಳಿಗೆ ಅನ್ನ ಹಾಕಬೇಕಂತೆ. ಅದ್ಯಾವುದೂ ಆಗಲ್ಲ. ಅದಕ್ಕೆ ಕೌಂಟ್ ಮಾಡ್ಕೊಂಡು ವರ್ಷಕ್ಕೊಮ್ಮೆ ಆದರೂ 360 ಜನದ ಊಟದ ಬಾಕ್ತನ್ನಾದರೂ ಕೊಡಬೇಕು. ಈ ರೀತಿಯಾದ ತುಂಬ ನಿಯಮಗಳನ್ನು ಹೇಳಿದ್ದಾರೆ. ಆದರೆ ಅದು ಯಾವುದೂ ಮಾಡಲಿಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. 96 ಶ್ರಾದ್ದ ಮಾಡಲಿಕ್ಕೂ ಆಗಲಿಲ್ಲ. ಅತಿಥಿ ಅಭ್ಯಾಗತರ ಆರಾಧನೆ ಆಗಲ್ಲ, ದೇವತಾರಾಧನೆ ಆಗಲ್ಲ. ಅಂತಹ ಮನುಷ್ಯರ ಜೀವನದಲ್ಲಿ ತುಂಬ ಕಷ್ಟಗಳೇ ಜಾಸ್ತಿ ಇದೆ. ಅದಕ್ಕೇನು ಮಾಡಬೇಕು ಅಂದರೆ ವರ್ಷಕ್ಕೊಂದು 2 ಬಾರಿ ಆದರೂ ವೆಂಕಟಾಚಲ ಬೆಟ್ಟಕ್ಕೆ ಹತ್ತಿಕೊಂಡು ಇಳಿದರೆ ಆ ಎಲ್ಲ ವಿಧಿಗಳ ಲೋಪ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಮಾನುಷಂ ದೇಹ ಮಾಸಾಧ್ಯ ಯಪ್ಪು ಮಾನ್ ವೆಂಕಟಾಚಲಂ ಗಂತುಮಿಚ್ಛತಿ ಧರ್ಮಿಷ್ಠ ತೇನ ಸರ್ವಂ ಅನುಷ್ಠಿತಂ. ಅವನ ಅನುಷ್ಠಾನಗಳಲ್ಲಿ ಏನೇನೆಲ್ಲ ನ್ಯೂನತೆಗಳಿದೆ. ಇದು ಏಕಾದಶಿ ಉಪವಾಸ ಮಾಡದೆ ಚೆನ್ನಾಗಿ ಬಿಸಿಬೇಳೆ ಹೊಳಿ ತಿನ್ಬಿಟ್ಟು ಬೆಟ್ಟ ಹತ್ತೋದಲ್ಲ, ಅವು ಪರಿಹಾರ ಆಗಲ್ಲ. ಸಂಧ್ಯಾವಂದನೆ ಮಾಡಲಿಲ್ಲ, ಗಾಯತ್ರಿ ಜಪ ಮಾಡಲಿಲ್ಲ, ಏಕಾದಶಿ ಮಾಡಲಿಲ್ಲ, ಈ ಯಾವ ಪಾಪಗಳು ಪರಿಹಾರ ಆಗಲ್ಲ. ಅದು ಬಿಟ್ಟು
ಕೆಲವೊಂದು ನಿಯಮಗಳಿದ್ದಾವೆ. ಅತಿಥಿ ಅಭ್ಯಾಗತರ ಆರಾಧನೆ ಮಾಡಬೇಕು. ಅಂತಹ ದೋಷಗಳಿಂದ ಲೋಪ ಆದರೆ ವೆಂಕಟಾಚಲ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟವನ್ನು ಹತ್ತಿದ್ರೆ ಭಗವಂತ ಪ್ರೀತನಾಗ್ತಾನಂತೆ. ಯಾಕೆಂದ್ರೆ ಸರ್ವ ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳು, ಪಿತೃದೇವತೆಗಳೆಲ್ಲ ಬೆಟ್ಟದಲ್ಲಿರ್ತಾರೆ. ಆ ಪಿತೃದೇವತೆಗಳಿಗೆಲ್ಲ ಬೆಟ್ಟ ಮುಟ್ಟಿದ ತಕ್ಷಣ ಸಂತೋಷ ಆಗಿಬಿಡುತ್ತಂತೆ. ಹಾಗಾಗಿ ಎಲ್ಲಾ ಸತ್ಕರ್ಮ ಮಾಡಿದ ಫಲ ಆ ಬೆಟ್ಟಕ್ಕೆ ಹೋಗುವುದರಿಂದ ಇದೆ. ಶ್ರೀ ವೆಂಕಟಾದ್ರೇರ್ ಮಹಿಮಾನಮುತ್ತಮಂ ಜಾನಂತಿತೆ ಬ್ರಹ್ಮ ಶಿವೇಂದ್ರ ಪೂರ್ವಕಾಃ ಕಿಮಲ್ಪವೀಯ ಮನುಜಾಸ್ತಮೋಗತಾಃ ಜಾನಂತಿ ವಿಷ್ಣು ಸ್ಥಳಮದ್ಭುತಂ ಹಿ ತತ್. ಬ್ರಹ್ಮ, ರುದ್ರ, ಇಂದ್ರಾದಿ ಸಮಸ್ತ ದೇವತೆಗಳು ಕೂಡ ಶೇಷಪರ್ವತದ ಮಹಿಮೆಯನ್ನ ವಿಶೇಷವಾಗಿ ಅನುಸಂಧಾನ ಮಾಡ್ತಾ ಅಲ್ಲಿ ವಾಸ ಮಾಡಿದ್ದಾರೆ. ಅಜ್ಞಾನಿಗಳಾದ ಮನುಷ್ಯರಿಗೆ ಇದರ ಮಹಿಮೆಯನ್ನು ಎಷ್ಟು ಅರ್ಥ ಮಾಡಿಸಲಿಕ್ಕೆ ಸಾಧ್ಯ? ಇದು ಸಾಮಾನ್ಯ ಮಾನವರಿಂದ ತಿಳಿಯುವ ಬೆಟ್ಟ ಅಲ್ಲ, ಇದು ವಿಶಿಷ್ಟವಾದ ಪರ್ವತ ಅಂತ ವಿಶೇಷವಾಗಿ ವಾದಿರಾಜರು, ವ್ಯಾಸರಾಜರಂತಹ ಜ್ಞಾನಿಗಳು ಅದರ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಗಂಡಕಿ ನದಿಯಲ್ಲಿ ಹೋಗಿ ದಾಮೋದರ ಕುಂಡದಿಂದ ಶಾಲಗ್ರಾಮಗಳನ್ನು ತಂದು ತಾವೇ 108 ಶಾಲಗ್ರಾಮದ ಹಾರವನ್ನು ರಚನೆ ಮಾಡಿ ಶ್ರೀನಿವಾಸನಿಗೆ ವಾದಿರಾಜರು ಸಮರ್ಪಣೆ ಮಾಡಿದ್ದಾರೆ. ವ್ಯಾಸರಾಜರ ವೈಭವ ಅಂತೂ 12 ವರ್ಷಗಳ ಕಾಲ ಆರಾಧನೆ ಮಾಡಿದ್ದಾರೆ. ಪ್ರತಿದಿನ ಆರಾಧನೆ ಮಾಡಿ ಬೆಟ್ಟದ ಕೆಳಗೆ ಬರ್ತಾ ಇದ್ರಂತೆ ಶೌಚಾಚಾರಗಳಿಗೆ. ಬೆಟ್ಟದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಅಂಬೆಗಾಲ ಇಟ್ಕೊಂಡು ಹೋಗ್ತಾ ಇದ್ದಂತೆ. ಸಮಗ್ರ ಬೆಟ್ಟವೇ ಅವರಿಗೆ ಶಾಲಗ್ರಾಮ ಬೆಟ್ಟದ ಹಾಗೆ ಕಾಣಿಸ್ತಾ ಇತ್ತಂತೆ. ಎಂಥ ಜ್ಞಾನಿಗಳವರೆಲ್ಲ, ಅವರು ಮಾಡಿದ ಆರಾಧನೆ ಎಂಥದ್ದು, ಅದನ್ನೆಲ್ಲ ಅನುಸಂಧಾನ ಮಾಡಿ ಆ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡುವುದು, ಆ ಭಗವಂತನ ದರ್ಶನ ಮಾಡುವುದು, ಇದರಿಂದ ಅನಂತ ಜನ್ಮಗಳ ಪಾಪಗಳು ಪರಿಹಾರವಾಗುತ್ತೆ. ಅಂತಹ ಶ್ರೇಷ್ಠವಾದ ಭಗವಂತ ಆ ವೈಕುಂಠದಿಂದಲೇ ಸಾಕ್ಷಾತ್ತಾಗಿ ಒಂದು ಬೆಟ್ಟದಲ್ಲಿ ಸನ್ನಿಹಿತನಾಗಿದ್ದಾನೆ. ಅಲ್ಲಿರುವ ತೀರ್ಥಗಳು, ಅಲ್ಲಿರುವಂತಹ ವರಾಹ ರೂಪಿಯಾದ ಭಗವಂತನ ಸನ್ನಿಧಾನ, ಇದೆಲ್ಲವನ್ನು ವೈಭವದಿಂದ ವರ್ಣನೆ ಮಾಡಿದ್ದಾರೆ. ನಂತರ ಜನಕರಾಜ ಕೇಳ್ತಾನೆ, ಅವನ ತಲೆಗೆ ಏಟಾಗಿತ್ತಲ್ವಾ, ಅದಕ್ಕೆ ಔಷಧಿ ಮಾಡ್ಕೊಂಡ ದೇವರು ಅಂತ ಜನಕರಾಜ ಕೇಳ್ತಾನೆ. ಔಷಧಿಯ ಬಗ್ಗೆ, ಮುಂದಿನ ಕಥೆಯ ಬಗ್ಗೆ ನಾಳೆ ಹೇಳ್ತೀನಿ ಅಂತಾರೆ ಶತಾನಂದ. ಅವರ ಸಮಯ ಆಗಿದೆ, ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ನಾಳೆ ಸೇರಿದಾಗ ಮುಂದಿನ ಕಥಾಭಾಗ ನೋಡೋಣ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ವೈಭಕ್ತಿರಸ್ತು. ಹರಯೇ ನಮಃ. ಗುರವೇ ನಮಃ. ಅಕ್ಷಯಂ वासुदेवं देवता